ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಲೂನ್ ಹತ್ರ ಹೋಗ್ತಿದ್ದೀವಿ ಎಲ್ಲರೂ. ಅದನ್ಯಾಕೆ ಹಚ್ತಾ ಇದೆಯಾ? ಫ್ರೆಶ್ 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 ಹೊಸ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಮ್ಮಮ್ಮ ಹೇರ್ ಕಲರ್ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವಾಗ ನೆಕ್ಸ್ಟ್ ವೀಕಲ್ಲಿ ನಮ್ಮ ಮನೇಲಿ ಪೂಜೆ ಇದೆಯಲ್ಲ, ಸೊ ಅದಕ್ಕೋಸ್ಕರ ಹೇರ್ ಕಲರ್ ಮಾಡಿಸ್ಕೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು ಸಲೂನ್ ಕಡೆ ಹೋಗ್ತಾ ಇದ್ವಿ. ನಾನು, ಅಮ್ಮ ಮತ್ತು ಪಾಪು ಎಲ್ಲರೂ. ಸೆಕೆ ಆಗಿರೋದ್ರಿಂದ ಪಾಪುಗೆ ಎಲ್ಲ ಮನೆಯಿಂದನೇ ಊಟ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ಹೊರಗಡೆದು ಏನೂ ತಿನ್ಸೋಕ್ಕಾಗಲ್ಲ ಇವಾಗ ಅಂತ ಹೇಳಿಬಿಟ್ಟು. ಮತ್ತು ಅವಳು ತಿನ್ನೋದು ಇಲ್ಲ ಹೊರಗಡೆ. ಏನಾದ್ರು ಇಡ್ಲಿ ಆ ಥರದ್ದೆಲ್ಲ ತೊಗೊಂಡ್ರೆ ಅವಳು ತಿನ್ನೋದು ಇಲ್ಲ, ಯಾಕೋ ಗೊತ್ತಿಲ್ಲ. ಮನೆಯಿಂದನೇ ಅದಕ್ಕೆ ಬಾಕ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಅವಳಿಗೆ ಹೊರಗೆ ಹೊರಟ್ವಿ ಅಂದರೆ ಅವಳದೇ ಲಗೇಜು ಜಾಸ್ತಿ ಆಗೋಗ್ಬಿಡುತ್ತೆ. ಅವಳ ಟವಲ್ಲು, ಅದು ಇದು ಡೈಪರು, ಅದು ವಾಟ್ರ್ ಬಾಟಲ್ಲು ಅಂತ ಹೇಳಿಬಿಟ್ಟು ಸಿಕ್ಕಾಬಟ್ಟೆ ಎಲ್ಲ ಅವಳದೇ ಐಟಮ್ಸ್ಗಳು ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಎಲ್ಲದನ್ನು ತೊಗೊಂಡು ಹೊರಟ್ವಿ. ಸೊ ನೋಡಿ ನಮ್ಮ ಪಾಪು ಏನು ಮಾಡ್ತಾವಳೆ ಅಂತ. ಇವಾಗಲೇ ಚಪ್ಪಲ್ ಹೀಲ್ ಸ್ಲಿಪ್ಪರ್ ಹಾಕೋಬೇಕು ಅಂತಾಳೆ. ಅವಳ ಹತ್ರ ಒಂದಿದೆ, ಅದಕ್ಕೆ ಅದೇ ಥರ ಮಾಡ್ತಾಳೆ. ನನಗಂತೂ ಚಿಕ್ಕ ವಯಸ್ಸಿಂದನೂ ರಾಗಿ ರೊಟ್ಟಿ ಮತ್ತು ಗೊಡ್ಗಾರ ಅಂದರೆ ತುಂಬ ಇಷ್ಟ ನನಗೆ. ಅವಾಗಿಂದನೂ ಅಷ್ಟೇ. ನನಗೆ ಜ್ವರ ಎಲ್ಲ ಬಂತು ಅಂತ ಹೇಳಿದ್ರೆ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ದಿಸ್ ವಾಸ್ ಮೈ ಮೆಡಿಸಿನ್ ಅಂತಲೇ ಹೇಳ್ಬೋದು. ಇದು ತಿಂದರೆ ನನಗೇನೋ ಒಂಥರ ಐ ಫೀಲ್ ಕಂಫರ್ಟಬಲ್ ಮತ್ತು ಸ್ವಲ್ಪ ನಂಗೆ ಬೇಗ ಹುಷಾರಾಗಿಬಿಡ್ತೀನಿ ನಾನು ಅನ್ನೋ ಥರ ನನಗೆ ಅನಿಸೋದು. ನನಗೆ ಅಷ್ಟು ಇಷ್ಟ ನನಗೆ ರಾಗಿ ರೊಟ್ಟಿ, ರಾಗಿ ಅಂಬ್ಲಿ ಮತ್ತು ರಾಗಿ ಮುದ್ದೆ ಅಂದರೆ ಎಲ್ಲ ತುಂಬ ಇಷ್ಟ. ಇವಾಗ ನಾನು, ಅಮ್ಮ ಮತ್ತು ಸೋಮು ಎಲ್ಲರೂ ಸಲೂನ್ ಹತ್ರ ಹೋಗ್ತಿದ್ದೀವಿ. ನಮ್ಮಮ್ಮಂಗೆ ಹೇರ್ ಕಟ್ಟು ಮತ್ತು ಫೇಶಿಯಲ್ಲು, ಹೇರ್ ಕಲರ್ ಅದೆಲ್ಲ ಬೇಕಂತೆ. ಅದಕ್ಕೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಪಾಪುಗೆ ಏನು ಮಾಡ್ಸೋದಪ್ಪ? ಹೇರ್ ಕಟ್ ಮಾಡ್ಕೋತೀವಪ್ಪ. ಪಾಪುಗೆ ಏನು ತಿನ್ಸಿದ್ರು ಬೆಳಗ್ಗೆ? ಅವಳು ಹಣ್ಣು ಹಂಪ್ಲು ಇವೇ ಬರೀ ತಿಂದಿದ್ದು. ಮಧ್ಯಾಹ್ನ ಏನೋ ತಿಂದೋಗ್ಲಿ. ಮಧ್ಯಾಹ್ನನೂ ಏನೋ ತಿಂದಿಲ್ಲ. ಇವಾಗ ಈಗ ಊಟ ತೊಗೊಂಡಿದ್ದೀವಿ ಅವಳಿಗೆ. ನೋಡೋಣ. ಅಮ್ಮ ಬಾಕ್ಸಲ್ಲಿ ಎತ್ತಿ ತಿನ್ನಿಸ್ಲ ಇವಾಗಲೇ. ಈಗ ಬೇಡ, ಸಲೂನ್ ತಿನ್ಸೋಣ. ಅಲ್ಲೇ ಸಲೂನಲ್ಲಿ ಹೆಂಗೆ 2 ಗಂಟೆ ಏನೇನೋ ಇರುತ್ತೆ, ಅದು ಇದೆಲ್ಲ ಇರುತ್ತೆ. ತಿನ್ಸಿ ಕಾರಲ್ಲಿ ಕುತ್ಕೊಂಡು ಆಗಲ್ಲ, ಮಸಿಬೇಕು. ಮಸಿಯೋದೇನು ಬೇಡ, ಹಂಗೆ ತಿನ್ಸಮ್ಮ. ಹಂಗೆ ತಿನ್ಸಕ್ಕಾಗಲ್ಲ ಬಿಡು. ಯಾಕೆ? ನೀ ತಿನ್ಸಿ ಕೊಡು, ನಾನು ಮಸಿದಲ್ಲಿ ತಿನ್ಸಕ್ ಬರಲ್ಲ ಬಿಡು. ನಾನು ಬಾ ಒಳಗೆ ಬಾ ಬೇಕಾ? ಚಿನ್ನ ಎಲ್ಲಿಗೆ ಬಂದಿದ್ದೀಯಾ? ಎಲ್ಲಿಗೆ ಬಂದಿದ್ದೀಯಾ? ಎಲ್ಲಿಗೆ ಬಂದಿದ್ದೀಯಾ? ನಮ್ಮಮ್ಮಂಗೆ ಮಟನ್ ತಲೆ ಮಾಂಸ ಅಂದರೆ ತುಂಬ ಇಷ್ಟ. ಬಟ್ ನಮ್ಮ ಮನೇಲಿ ಯಾವತ್ತೂ ತಂದಿರಲಿಲ್ಲ. ಯಾಕೆಂದರೆ ಅದು ಒಂದು ತಂದರೆ ಫುಲ್ಲು ತರಬೇಕಾಗುತ್ತೆ. ಅದು ಯಾರೂ ಅಷ್ಟಾಗಿ ತಿನ್ನಲ್ಲ ಎಲ್ಲರೂ. ಅದಕ್ಕೋಸ್ಕರ. ಹೆಂಗಾಯ್ತಮ್ಮ ಎಲ್ಲ ಫುಡ್ಡು? ಸೂಪರ್, ಚೆನ್ನಾಗಿದೆಯಾ? ನಿಮಗೆ ಸುಮ್ಮ ಲೆಮನ್ ಚಿಕನ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಸಲೂನಲ್ಲಿ ಸ್ವಲ್ಪ ಎ ಸಿ ರಿಪೇರಿ ಬಂದಿತ್ತು, ಅದಕ್ಕೆ ಸರಿ ಮಾಡಿಸ್ತಾ ಇದ್ವಿ. ಮಮ್ಮಿ ಮಮ್ಮಿ ಏನಾಯ್ತು ಏನಾಯ್ತು? ಏನು ಸರ್ವಿಸ್ ಬೇಕ್ರಿ ಮೇಡಮ್? ನಮಗೆ ಬೆಳ್ಳಗಿರೋ ಕೂದಲೆಲ್ಲ ಕರ್ಗ. ಏನು ಸರ್ವಿಸ್ ನೀವು ಮಾಡ್ಕೊಳಕ್ಕಿಲ್ಲ? ಅವ್ರು ಯಾವಾಗ ಬೇಕಾದ್ರೆ ಮಾಡಿಸ್ಕೋಬೋದು. ಬರ್ಪ ಲೋಡಿಲಿ ಅಲ್ಲೋಡು. ಎಲ್ಲಿ ನೋಡಲ್ಲಿ. ಬಾ ಬಾ ಭೀಮ್ 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 ಅಂತ.
ಫೋನು. ಏಳು ಗಂಟೆ ಆಯ್ತು, ಹೊರಡೋಣ. ಅವರೆಲ್ಲ ಲಾಕ್ ಮಾಡಬೇಕು ಪಾಪ, ಅವರು ದೂರ ಹೋಗ್ಬೇಕಲ್ಲ. ರೆಡಿ ಸಾಕು ನೀನು ಬೀಮ್ ಎಲ್ಲ. ನಮ್ಮಮ್ಮ ಒಂದು ಡೈಲಿ ವೇರ್ಗೆ ಒಂದು ಬ್ರೈಟ್ನಿಂಗ್ ಕ್ರೀಮು ಮತ್ತು BB ಕ್ರೀಮ್ ಒಂದು ತೆಕ್ಕೊಡು ನನಗೆ ಅಂತ ಹೇಳ್ತಾಯಿದ್ರು. ಅದಕ್ಕೇ ಅವರಿಗೆ ನಮ್ಮ ಸಲೂನ್ ಪಕ್ಕದಲ್ಲೇ ಒಂದು ಶಾಪ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಟೆಸ್ಟ್ ಮಾಡ್ತಾ ಇದ್ರು ಚೆನ್ನಾಗೆ. ನನಗೆ ಯೂಶ್ವಲಿ ಗೊತ್ತಾಗುತ್ತಲ್ವ ಯಾವ್ದು ಶೇಡು ಏನು ಅಂತ. ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಕೊಟ್ಟರು. ಕಲರ್ ಬಾರಲ್ಲಿ ತೊಗೊಂಡಿದ್ದು ನಾನು ಅದನ್ನು. ಮತ್ತು ತುಂಬ ಚೆನ್ನಾಗಿತ್ತು. ಒಂದು ಕಾಜಲು ಯೂಸ್ ಮಾಡ್ತಾರೆ ನಮ್ಮಮ್ಮ. ಮುಂಚೆ ಎಲ್ಲ ಶಿ ಈಸ್ ವೆರಿ ಅಬ್ಸೆಸ್ಡ್ ವಿತ್ ಮೇಕಪ್ ಪ್ರಾಡಕ್ಟ್ಸ್, ಹೇರ್ ಕಟ್ ಆ ಥರದ್ದೆಲ್ಲ ಸಿಕ್ಕಾಬಟ್ಟೆ ಇಷ್ಟಪಡೋರು. ಬಟ್ ಏಜ್ ಆಗ್ತಾ ಎಲ್ಲ ಇಂಟ್ರೆಸ್ಟ್ ಹೋಗುತ್ತಲ್ವ. ಸೊ ಅದೇ ಥರನೇ ನಮ್ಮಮ್ಮನೂ ಸಿಂಪಲಾಗಿರ್ತಾರೆ ಅಷ್ಟೇ ಯಾವಾಗ್ಲೂ. ನಮ್ಮಮ್ಮಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಬಂದ್ವಿ. ಒಂದು ಕಾಂಪ್ಯಾಕ್ಟ್ ಪೌಡರು ಮತ್ತು ಒಂದು BB ಕ್ರೀಮು. ಅದಾದಮೇಲೆ ನನಗೊಂದು ನೇಲ್ ಪಾಲಿಶ್ ತೊಗೊಂಡೆ ಮತ್ತು ಒಂದು ಸನ್ಸ್ಕ್ರೀನ್ ಲೋಷನ್ ಬೇಕಿತ್ತು. ಅದನ್ನು ತೋರಿಸ್ತೀನಿ ನಿಮಗೆ. ನಾನು ತೊಗೊಂಡಿದ್ದು ಸಿಟಾಫಿಲ್ ಬ್ರ್ಯಾಂಡಿದ್ದು. ಅದು ಸೋಮುಗೂ ಅಡ್ಜಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಅದೇ ತೊಗೊಂಡೆ. ಸ್ವಲ್ಪ ಹಾಕ್ಕೊಂಡು ಇದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಇಟ್ಕೊ ಆಯಿತಾ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಹತ್ರನೂ ಇರುತ್ತೆ ಪ್ರಾಡಕ್ಟ್ಸ್ ಎಲ್ಲ, ಬಟ್ ನಂದು ಕಂಪ್ಲೀಟಾಗಿ BB ಕ್ರೀಮ್ ಆ ಥರ ನಾನು ಯಾವುದು ಯೂಸ್ ಮಾಡಲ್ಲ ಅಲ್ಲ. ನಂದು ಕಂಪ್ಲೀಟಾಗಿ ಫೌಂಡೇಶನ್ ಆ ಥರ ಬರುತ್ತೆ. ಅದು ಸ್ವಲ್ಪ ಹೆವಿ ಆಗುತ್ತೆ ಮೆಚೂರ್ಡ್ ಸ್ಕಿನ್ಗೆ ಅಲ್ವಾ. ಹಾಗಾಗಿ ಅದು ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಒಂದು BB ಕ್ರೀಮ್ ಕೊಡಿಸ್ದೆ. BB ಕ್ರೀಮ್ ಆ್ಯಕ್ಚುಲಿ ಲೈಟ್ ವೆಯ್ಟ್ ಇರುತ್ತೆ, ಬಿಸಿಲಿಗೆ ಹೋದರೂ ಏನು ಅನಿಸಲ್ಲ. ಚೂರು ಹಾಕ್ಕೊಂಡ್ರು ಸಾಕು, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಅದಕ್ಕೋಸ್ಕರ ಅದನ್ನು ತೆಗೆದಿದ್ದು. ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅಂದರೆ ಫೇಸಿಗೆ ಕರೆಕ್ಟಾಗಿ ಸೆಟ್ ಆಯಿತು ಅದು, ಕಲರ್ ಕೂಡ ಅಂತ ಅನ್ನಿಸ್ತು ನನಗೆ. ಸೊ ಮೆಚೂರ್ಡ್ ಸ್ಕಿನ್ಗೆ ಸ್ವಲ್ಪ ಫೌಂಡೇಶನ್ಗಳು ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ, ಬ್ಲೆಂಡ್ ಮಾಡೋಕ್ಕೆಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ. ಹಾಗಾಗಿ ನಮ್ಮಮ್ಮಂಗೆ ಅದಕ್ಕೇ BB ಕ್ರೀಮೇ ನಾನು ಸಜೆಸ್ಟ್ ಮಾಡಿದೆ. ಒಂದು ಕಾಂಪ್ಯಾಕ್ಟು ಎಲ್ಲ ಕಲರ್ ಬಾರ್ ಬ್ರ್ಯಾಂಡಿಂದು ಚೆನ್ನಾಗಿರುತ್ತೆ. ಆ್ಯಂಡ್ ಕಾಂಪ್ಯಾಕ್ಟು ಪೌಡರೆಲ್ಲ ನನ್ನ ಹತ್ರನೂ ಇರುತ್ತೆ. ಯಾವ್ದು ಬೇಕದು ನಾನು ಫಂಕ್ಷನ್ ಟೈಮಲ್ಲೆಲ್ಲ ನಾನೇ ಮಾಡಿಬಿಡ್ತೀನಿ. ಊರಿಗೆ ಹೋದಾಗ ಬೇಕಲ್ಲ ಅಂತ ಹೇಳ್ಬಿಟ್ಟು ತೆಕ್ಕೊಡ್ತಾ ಇದ್ದೀನಿ ಅಷ್ಟೇ. ಹಾಗೆ ನಮ್ಮ ಸಲೂನ್ ಹತ್ರನೂ ಫುಲ್ಲು ಮಳೆ ಬಂತು, ಸಖತ್ತಾಗಿತ್ತು. ಎಂಜಾಯ್ ಮಾಡ್ತಾಯಿದ್ವಿ ನಾವೆಲ್ಲರೂ ಕೂಡ. ನೋಡಿ ಗಾಯ್ಸ್, ಅಂತೂ ಇಂತೂ ಫೈನಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಏರಿಯಾದಲ್ಲಿ ಮಳೆ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಬಿಸಿಲಿದೆ ಬಟ್ ಮಳೆ ಬರ್ತಾ ಇದೆ. ಎಲ್ಲರೂ ನೆನೀತಾ ಇದ್ದಾರೆ ನೋಡಿ, ಅಲ್ಲೆಲ್ಲ ನೆನೀತಾವ್ರೆ. ನನ್ನ ಲೈಫಲ್ಲೇ ಈ ಥರ ಮಳೆಗೆ ಯಾವತ್ತೂ ವೇಟ್ ಮಾಡಿದ್ದೆ ಇಲ್ಲ. ನನ್ನ ಲೈಫಲ್ಲಿ ಯಾವತ್ತು ಈ ಥರ ಮಳೆ ವೇಟ್ ಮಾಡಿದ್ದೀವಿ. ಪಾಸ್ಟ್ 1 ವೀಕ್ ಇಲ್ಲ ಅದಕ್ಕಿಂತ ಹಿಂದೆಯಿಂದನೂ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗಪ್ಪ ಮಳೆ ಬರುತ್ತೆ ಅಂತ. ಇದು ಮಣ್ಣು ಅಲ್ಲೋಡಿ ಎಲ್ಲ ಬಿಸಿಲಿಗೆ ಕಾದಿರುತ್ತಲ್ಲ ನೆಲ, ಅದ್ರ ಮೇಲೆ ಮಳೆ ಬಿದ್ದಾಗ ಏನು ಸ್ಮೆಲ್ ಬರುತ್ತಲ್ಲ. ಹೌದು, ಮಣ್ಣಿನ ವಾಸನೆ ತುಂಬ ಚೆನ್ನಾಗಿರುತ್ತೆ. ಮಣ್ಣಿನ ವಾಸನೆ
ಮಣ್ಣಿನ ಸುವಾಸನೆ ಸುವಾಸನೆ. ವಾಸನೆ. ಅಯ್ಯೋ ಜೋರಾಗಾರು ಬಾರಪ್ಪ, ಸುಮ್ಮನೆ ಬಿಡಿ ಬಿಡಿ ಬರ್ತೈತೆ. ಏ ಬಿಡಿ ಬಿಡಿ ಅಲ್ಲಿ ಇಷ್ಟು ಜೋರಾಗಿ ಬರ್ತಿದೆ. ಹೋಗುತ್ತೆ ಬಿಡಿ ಅಲ್ಲಿ. ಹೋಗತ್ತೆ. ಮಳೆ 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 ಹೀಟ್ ವೇವ್ ಕಮ್ಮಿ ಇಲ್ಲ, ಬಿಸಿ ಅನಿಸ್ತಿದೆ, ತಂಪು ಅನಿಸ್ತಿಲ್ಲ ಅಲ್ಲ. ಯಪ್ಪ ಮಳೆ ಬಂತಲ್ಲಪ್ಪ, ಮಳೆ ಬಂತಲ್ಲಪ್ಪ, ಮಳೆ ನಿಂತೆ ಹೋಯ್ತಲ್ಲ. ಏನದು? ಮಣ್ಣು ಒದ್ದೆ ಆಗಿದ್ದು ಇವತ್ತೇ ನೋಡಿದ್ ನಾವು. ನೋಡಿ ಫಸ್ಟಿಗೆ ನೋಡೋದು ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಏನೋ ಒಂಥರ ಫ್ರೆಗ್ರೆನ್ಸ್ ಬರುತ್ತೆ. ಅದು ಇಷ್ಟು ದಿವಸ ಕಾಡಿರುತ್ತಲ್ಲ ನೆಲ. ನನ್ನ ಮಗಳು ನೋಡಿದ್ರೆ ಇವಾಗ ಎಷ್ಟು ಖುಷಿ ಪಟ್ಟಿರೋಳು. ಓಹೋ ಜೋರಾಗಿ ಬರ್ತೈತೆ. ಓ ಸಕ್ಕದಾಗಿ ಬರ್ತಾ ಇದೆ ದಬ ದಬ ಅಂತ. ಎಲ್ಲ ನೆನ್ಕೊಂಡೆ ಹೋಗ್ತವ್ರೆ ಎಲ್ಲ ಕಡೆ. ಇದು ಭಯಂಕರ ಬರ್ತಾ ಇದೆ ಗೈಸ್, ಮಳೆ ಭಯಂಕರ ಬರ್ತಾ ಇದೆ. ವಾವ್. ಇಷ್ಟು ನೀರನ್ನ ನಾವೆಲ್ಲ ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವಾಗ ಬರೋ ಮಳೆದು ನಮ್ಮ ಜೋರಾಗಿ ಬರ್ತಿದೆ. ನೆನಿಬೇಕು ಅನಿಸ್ತಾ ಇದೆ. ಮತ್ತೆ ಫ್ಲಡ್ ಆಗುತ್ತೆ. ನಂಗೆ ಫುಲ್ ನೆನೆದೇ ಬಿಡಬೇಕು ಅನಿಸ್ತಾ ಇದೆ. ಬಟ್ ಏನು ಮಾಡೋದು, ಈ ಫಸ್ಟ್ ಮಳೆಗೆಲ್ಲ ಹಂಗೆ ಹೋಗ್ಬಾರ್ದು. ನಾನು ನೆನ್ಬಿಟ್ಟು ಬಂದೆ ನೋಡಿ. ಏನಾಗ್ಬಿಡುತ್ತೆ ಅಂದರೆ ಕೆಮ್ಮು ಶೀತ ಎಲ್ಲ ಬಂದ್ಬಿಡುತ್ತೆ. ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ ಗೊತ್ತಾ ಗೈಸ್? ನೋಡಿ ನನಗೆ ಮಾತಾಡೋ ಸೌಂಡೇ ಕೇಳಿಸ್ತು. ಅಷ್ಟು ಜೋರಾಗಿ ಬರ್ತಾ ಇದೆ ಮಳೆ ಗೊತ್ತಾ, ಅಷ್ಟು ಜೋರಾಗಿ ಬರ್ತಾ ಇದೆ. ನಮ್ಮ ರೋಡೆಲ್ಲ ತುಂಬಿ ತುಳುಕ್ತಾ ಇದೆ ನೋಡಿ. ಎಲ್ಲ ತುಂಬಿ ತಿಳ್ಕೊಂಡಿರ್ಲಿ. ಇವತ್ತು ಗೊತ್ತಾಗುತ್ತೆ ಹಾಕಿದಾರಲ್ಲ ಟಾರು ಎಷ್ಟು ಗಟ್ಟಿ ಇರುತ್ತೆ ಅಂತ. ನೋಡಿ ಇಲ್ಲೆಲ್ಲ ನೆಂದೋಗ್ತಾ ಇದೆ. Hi. 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 Aita, how are you? How are you? I love you. I love you. I love you. ಹೇಳು I love you. ಲಿಪ್ಸ್ಟಿಕ್ ಹಚ್ಕೊತಿದ್ಯಾ? ಲಿಪ್ಸ್ಟಿಕ್ ಅದು ಏನು ಹಿಂಗೆ ಬಳ್ಕೊಂಡಿದ್ಯಾ? ತೋರ್ಸು
ಹೊಸ ಲಿಪ್ಸ್ಟಿಕ್ಕು ಮೊನ್ನೆ